ಅದು ಫೇಲಿಯರ್ ಆಗಲಿಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋ ಒಂದು ಆರೋಪ. ಇವತ್ತು ಕೇಂದ್ರ ಸರ್ಕಾರ ಮಹಿಳೆಯರ ಹೆಸರಿನಲ್ಲಿ ವಂಚನೆ ಮಾಡೋದಕ್ಕೆ ಹೊರಟಿದ್ರು. ಅದು ಇವತ್ತು ವಿಶೇಷ ಅಧಿವೇಶನ ಕರೆದು ಮುಖಭಂಗ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಅವರೇ ಕಾರಣ. ಮಹಿಳೆಯರಿಗೆ ನಿಜವಾದಂಥ ವಿರೋಧವನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಮಹಿಳಾ ಮೀಸಲಾತಿಗೆ ಯಾರೂ ವಿರೋಧ ಇಲ್ಲ. ಹಿಂದೆ 2023ರಲ್ಲಿ ಕಾನೂನು ತಂದಾಗ ಅವಾಗಲೇ ನಾವು ಹೇಳಿದ್ದು, ನೀವು ಯಾಕೆ ಇದನ್ನು ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಈಗಲಿಂದನೇ ಮಾಡಿ ಅಂತಲೂ ಕೂಡ ಹೇಳಿದ್ದು. ಸರ್ವಾನುಮತದಿಂದ ಅವತ್ತು ನಾವು ಅದನ್ನು ಅನುಮೋದನೆ ಕೊಟ್ಟಿದ್ದು. ಅದನ್ನು ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಈ ಡಿಲಿಮಿಟೇಷನ್ ಮಾಡುವಂಥದ್ದಕ್ಕೂ ಏನು ಅದಕ್ಕೆ ಸಂಬಂಧನೇ ಇಲ್ಲ. ಇವತ್ತು ನೀವು ನೇರವಾಗಿ ಮಹಿಳೆಯರಿಗೆ 33% ಕೊಡಬೇಕು ಅಂತ ತೀರ್ಮಾನ ಮಾಡಿ, ನಾವೆಲ್ಲ ಸ್ವಾಗತ ಮಾಡ್ತೀವಿ. ಈಗ ಕರ್ನಾಟಕದ 224 ಕ್ಷೇತ್ರ ಇದೆ. ಮುಂದಿನ ಚುನಾವಣೆಯಲ್ಲಿ 33% ಕೊಟ್ಟರೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಾವೆಲ್ಲರೂ ಪರವಾಗಿದ್ದೇವೆ. ಈಗ 5 ರಾಜ್ಯಗಳ ಚುನಾವಣೆ ಆಗ್ತಾ ಇದೆ. ಹಿಂದೆಯೇ ಈ ಕಾನೂನು ತೊಗೊಂಡು ಬಂದಿದ್ದಿದ್ರೆ, ಮಹಿಳಾ ಮೀಸಲಾತಿ ಏನು ತೊಗೊಂಡು ಬಂದರು ಅದು ಅನುಷ್ಠಾನ ಇವತ್ತಿಂದನೇ ಆಗಬೇಕು ಅಂತ ಮಾಡಿದ್ದಿದ್ರೆ ಇವತ್ತೆಲ್ಲ ಕಡೆ 33% ಸಿಕ್ಕಿರೋದು. ಮಹಿಳೆಯರ ಹೆಸರಿನಲ್ಲಿ ಇವರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಒಂದು ಹುನ್ನಾರ. ಅದರಲ್ಲಿ ದಕ್ಷಿಣ ಭಾರತ ರಾಜ್ಯಗಳಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಮಗೆ ಆಘಾತ ಇದೆ. ಅದರ ಬಗ್ಗೆ ನಮ್ಗೆ ಅನೇಕ ಅನುಮಾನಗಳಿದೆ. ಅದನ್ನು ಅವರು ಜೋಡಿಸಿ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಮಹಿಳೆಯರ ಹೆಸರಿನಲ್ಲಿ ಅಧಿಕಾರವನ್ನು ಅವ್ರ ಕೈಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅವರು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಪ್ರಯತ್ನ. ಇದು ವಿಫಲ ಆಗಿದೆ. ಇದು ಸಂಚಿದು ಮೋದಿಯವರ BJPಯವರ ಸಂಚು. ಇವತ್ತು ಬಹಿರಂಗ ಆಗಿ ಪಾರ್ಲಿಮೆಂಟಲ್ಲಿ ಏನು ಸರಿಯಾದ ಉತ್ತರ ಕೊಡೋಕ್ಕೆ ಆಗ್ದೇ, ಇವತ್ತು ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋಕ್ಕಾಗ್ದೇ, ಇವತ್ತು ಅದಕ್ಕೋಸ್ಕರ ಕರಿಬೇಕಾಗಿತ್ತಾ? ಮೊದಲೇ ಪೂರ್ವಭಾವಿ ಸಭೆ ಮಾಡ್ಬೋದಾಗಿತ್ತು, ಎಲ್ಲರೂ ಕೂಡ ಕರೆಸ್ಬೋದಾಗಿತ್ತು. ನಾವೆಲ್ಲ ಹೇಳ್ದು ಎಲೆಕ್ಷನ್ ಮಧ್ಯದಲ್ಲಿ ಯಾಕೆ ಮಾಡ್ತಾ ಇದ್ದೀರಾ, ಇಷ್ಟು ತರಾತುರಿ ಯಾಕೆ? ಮತ್ತು ಮಹಿಳಾ ಮೀಸಲಾತಿಗೆ ಪುನರ್ವಿಂಗಡಣೆಗೆ ಏನೀಗ ಕನೆಕ್ಷನ್ ಯಾಕೆ ಇಟ್ಕೊಳ್ತಾ ಇದ್ದೀರಾ? ಮಾಡಿ ಮೀಸಲಾತಿಯನ್ನು ಇವತ್ತೇ ಮಾಡಿ. ಸೊ ಇದು BJPಯವರ ಮೋಸ. ಇದು ಮಾಧ್ಯಮದವರು ನಿಜವಾಗಲೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಬಿಂಬಿಸಿದ್ರೆ ಇದು ದೊಡ್ಡ ಒಂದು ಷಡ್ಯಂತ್ರವನ್ನು ಇವತ್ತಿನ ದಿವಸ ಅದು ಬಿದ್ದಿದೆ ಅಂತ ನೀವು ಅದನ್ನು ಹೆಡ್ಲೈನ್ ಹಾಕಬೇಕು ಹೊರತು ಮಹಿಳಾ ಮೀಸಲಾತಿ ಮಸೂದೆ ಸೋಲಾಗಿದೆ ಅಂತ ಹೇಳಬಾರ್ದು. ಇವರ ಸಂಚು, ಇವರ ಹುನ್ನಾರಕ್ಕೆ ಸೋಲಾಗಿದೆ ಅಂತ ನೀವು ಬರೀಬೇಕು. ಚುನಾವಣೆ ದಾವಣಗೆರೆ ಚುನಾವಣೆ ಇನ್ನು ಫಲಿತಾಂಶ ಬಂದಿಲ್ಲ. ಅದ್ರ ಮೊದಲೇ ಕಾಂಗ್ರೆಸ್ ಸೋಲು ಒಪ್ಕೋತಾ ಇದೆ. ಯಾಕಂದ್ರೆ ಈಗಾಗಲೇ ಕೆಲವು ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು ಯಾಕೆ? ನೋಡಿ, ಇದು ಸೋಲ್ಗೂ ಫಲಿತಾಂಶಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ಪಕ್ಷದ ಒಂದು ಶಿಸ್ತಿನ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಅಂಶಗಳು. ಅದಷ್ಟೇ ಹೊರತು ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅಂತ ಯಾರು ಗೊತ್ತಿರ್ತದೆ? ನಾನೇನು ಜ್ಯೋತಿಷ್ಯನ ಹೇಳೋದಕ್ಕೆ ನಾಳೆ ಈಗ ಆಗ್ಬಿಡ್ತದೆ, ಗೆಲ್ತೀವಿ ಅಥವಾ ಸೋಲ್ತಾ ಇದ್ದೀವಿ ಅಂತ? ನಮ್ಮ ಲೆಕ್ಕಾಚಾರ ಇದ್ದೇ ಇರ್ತದೆ. ಆದರೆ ಏನಾಗುತ್ತೆ ಅಂತ ಅದು ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಂತ ಈ ಕ್ರಮ ಆಗ್ತಾ ಇರೋದು. ಈಗ ಪಕ್ಷ ವಿರೋಧ ಚಟುವಟಿಕೆಗಿಂತ ಅದು ಪಕ್ಷದ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಆಗಬೇಕಾಗಿತ್ತು, ಕೆಲವರು ಮಾಡಲಿಲ್ಲ ಅಂತ ಒಂದು ಕಾರಣ. ಅದಕ್ಕೋಸ್ಕರ ಕೆಲವು ಕ್ರಮಗಳು ತಗೊಂಡಿದ್ದಾರೆ ಅಷ್ಟೇ. ಜಮೀರ್ ಅಹಮದ್ ಅವರ ಸಚಿವ ಸ್ಥಾನದಿಂದ ಇಳಿಸ್ತಾರೆ ಅನ್ನೋ ಒಂದು ಅದೆಲ್ಲ ಊಹಾಪೋಹಗಳು. ಜಮೀರ್ ಅಹಮದ್ ಅವರು ನಮ್ಮ ಒಂದು ಪಕ್ಷದ ಒಬ್ಬ ಹಿರಿಯ ಮುಖಂಡ ಮತ್ತು ಒಬ್ಬ ಪ್ರಾಮಾಣಿಕವಾಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ ಜನಪ್ರಿಯ ನಾಯಕ. ಅದನ್ನು ಈ ಕೆಲವರು ಏನೇನೋ ಅದಕ್ಕೆ ಬಣ್ಣ ಕಟ್ಟೋದಕ್ಕೆ ಹೊರಟಿರ್ಬೋದೇ ಹೊರತು ನನಗನ್ಸುತ್ತೆ ಇಂಥ ವಿಚಾರಗಳೆಲ್ಲ ಪಕ್ಷದ ಚೌಕಟ್ಟಿನ ಚರ್ಚೆ ಆಗ್ತದೆ. ಸರ್, ಸಿದ್ದರಾಮಯ್ಯ ಮೊನ್ನೆ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ರಾಜಣ್ಣ ಅವರು ಅದನ್ನೇ ಹೇಳಿರೋದು. ಸಿದ್ದರಾಮಯ್ಯ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಸಿದ್ದರಾಮಯ್ಯ ಮಾತಾಡೋದು ನೀವು ರಾಜಣ್ಣ ಅವ್ರು ಏನು ಹೇಳಿದ್ದಾರೆ ನೀವು ರಾಜಣ್ಣ ಅವ್ರಿಗೆ ಕೇಳಬೇಕು. ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ನಾನು ಹೇಳುವಂಥದ್ದು ಇದು ಪಕ್ಷದ ಒಂದು ಶಿಸ್ತಿನ ವಿಚಾರ. ಪಕ್ಷದ ತೀರ್ಮಾನ ಮಾಡ್ಕೊಳ್ತಾರೆ. ಯಾಕೆಂದರೆ ಇದರಲ್ಲಿ ಯಾವುದೇ ಒಂದು ಸಮುದಾಯ, ಯಾಕೆಂದ್ರೆ ನಮಗೆ ಆ ಥರ ಯಾರನ್ನು ಕೂಡ ಟಾರ್ಗೆಟ್ ಮಾಡುವಂಥ ಪ್ರಶ್ನೆ ಬರೋದೇ ಇಲ್ಲ. ನಮಗೆಲ್ಲರೂ ಒಂದೇ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್ ಯಾರೇ ಇರ್ಬೋದು, ಎಲ್ಲರೂ ಒಂದೇ. ಯಾರನ್ನು ಟಾರ್ಗೆಟ್ ಮಾಡಬೇಕು ಅಂತ ಉದ್ದೇಶನೇ ಇರೋದಿಲ್ಲ. ನ್ಯಾಯ ಇದೆಯಾ, ಅನ್ಯಾಯ ಆಗಿದೆಯಾ ಅಷ್ಟೇ ನೋಡಬೇಕು. ನ್ಯಾಯ ಆಗಿದ್ದರೆ ಸುಮ್ಮನೆ ಇರ್ತೀವಿ, ಅನ್ಯಾಯ ಆಗಿದ್ದರೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಈಗ ಅದಕ್ಕೆ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಸರ್ವೋಚ್ಚ ನ್ಯಾಯಾಲಯ ಪ್ರಕಾರ ಜೂನ್ 30ನೇ ತಾರೀಕು ಒಳಗಡೆ ಮಾಡಬೇಕು ಅಂತ ನಾವು GB ಅವರು ಅದಕ್ಕೆ ಎಲ್ಲ ಪೂರ್ವ ತಯಾರಿಕೆ ಮಾಡ್ತಾ ಇದ್ದಾರೆ. ಬಹುಶಃ ಅದು ಅದರ ಪ್ರಕಾರ ಆಗಬೇಕಾಗ್ತದೆ. ಸರ್ಕಾರ ರಿಕ್ವೆಸ್ಟ್ ಮಾಡಿದೆ ಅಂತ ಇನ್ನೂ ಮುಂದೂಡಬೇಕು ಅಂತ ಸೆಪ್ಟೆಂಬರ್ವರೆಗೆ. ನನಗದು ಪೂರ್ತಿ ಮಾಹಿತಿ ಇದೆ. ಯಾಕಂದರೆ ಅದು ಯಾಕೆ ಅಂತ ನಾನು ಚೆಕಪ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅದು ಬಹುಶಃ ಈ ಸೆನ್ಸಸ್ ಇರ್ಬೋದು, ಬೇರೆ ಪ್ರಕ್ರಿಯೆಗಳಿರ್ಬೋದು, ಅದರಿಂದ ನಮ್ಮ ಒಂದು ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತಾ ಇರ್ಬೋದು ಅಂತ ಹೇಳಿರ್ಬೋದು. ಆದರೂ ಕೂಡ ಚುನಾವಣೆ ಅಂತ ಆಗೇ ಆಗ್ತದೆ.
ಅದು ಜೂನ್ ಅಥವಾ ಅದು ಯಾವ ಡೇಟ್ ಸರ್ವೋಚ್ಚ, ಇದು ಕೋರ್ಟಿನ ತೀರ್ಪು. ಕೋರ್ಟ್ ಈಗಾಗಲೇ ಹೇಳಾಗಿದೆ. ಸೊ ಅದನ್ನು ಮಾಡೇ ಮಾಡ್ತೀವಿ. ಕೋರ್ಟ್ ಅದನ್ನು ಒಪ್ಕೊಂಡು ಸೆಪ್ಟೆಂಬರ್ಗೆ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ, ಇಲ್ಲದೆ ಹೋದರೆ ಜೂನ್ ತಿಂಗಳಲ್ಲೇ ಮಾಡ್ತಾರೆ. ಸರ್, ಬೆಂಗಳೂರು ಬಿಟ್ಟರೆ ರಾಜ್ಯಕ್ಕೆ ಹೈಯೆಸ್ಟ್ ಅನುದಾನ ಕೊಡುವಂಥದ್ದು, ಇದು ಖಜಾನೆಗೆ ಹೈಯೆಸ್ಟ್ ಆದಾಯ ಕೊಡುವಂಥದ್ದು ಮಂಗಳೂರು. ಹೌದು. ಆದರೆ ಬಜೆಟ್ನಲ್ಲಿ ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆ? ನಿರ್ಲಕ್ಷ್ಯ ನೋಡಿ, ಬಜೆಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಯವರು ಎಲ್ಲ ಶಾಸಕರುಗಳಿಗೆ ಹಣವನ್ನು ಒದಗಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಇವತ್ತು ಪ್ರತಿಯೊಂದು ಶಾಸಕ ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ. ಒಂದು ನಿಮಿಷ, ವಿಶೇಷ ಅನುದಾನ ಅಂತ ಹೇಳಿದ್ರೆ ಈಗ ನಾವು ಹೋದ ವರ್ಷ ಈಗ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೇವೆ, ವೆನ್ಲಾಕ್ ಹಾಕೋದು ದುಡ್ಡು ಕೊಟ್ಟಿದ್ದೇವೆ, ರಸ್ತೆಗಳ ಅಭಿವೃದ್ಧಿ ಕೊಟ್ಟಿದ್ದೇವೆ, ಇನ್ನು ಹಲವಾರು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಿನ ಒಂದು ಜಿಲ್ಲೆಗೆ ಇದು ನೀವು ಹೇಳ್ದಂಗೆ ಅತ್ಯಂತ ಪ್ರಮುಖ ಜಿಲ್ಲೆ. ಇದು ಬೆಂಗಳೂರು ಬಿಟ್ಟರೆ ಮಂಗಳೂರೇ ಅತಿ ಹೆಚ್ಚು ನಮ್ಮ ಒಂದು ನಗರ ರಾಜ್ಯದ ಒಂದು ಬೊಕ್ಕಸಕ್ಕೆ ಕೊಡುಗೆ ಕೊಡುವಂಥ. ಅದಕ್ಕೆ ಇದನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ನಾವೆಲ್ಲ ಪ್ರಯತ್ನಗಳಿದೆ. ಇವತ್ತು IT ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ಬರೋದಕ್ಕೆ ಈಗಾಗಲೇ ಅನೇಕ ಒಂದು ಬೆಳವಣಿಗೆಗಳು, ಒಳ್ಳೊಳ್ಳೆ ಬೆಳವಣಿಗೆಗಳು ಆಗ್ತಾ ಇದೆ. ಘೋಷಣೆ ಏನಿಲ್ಲ, ಆಗಲೇ ಈಗ ನೀವು ನೋಡ್ಬೋದು, ಗೊತ್ತಾಗ್ತದೆ. ಅನೇಕ ಖಾಸಗಿ ಕಂಪನಿಗಳು ಮಂಗಳೂರಿಗೆ ಈಗ ಬರೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಮತ್ತು ಇಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಗಳಿದೆ ಅಂತ ಹೇಳಿ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಪ್ರವಾಸೋದ್ಯಮಕ್ಕೂ ಕೂಡ ಈಗ ಹಲವಾರು ರೀತಿಯಲ್ಲಿ ಹೊಸ ಹೊಸ ಯೋಜನೆಗಳು ಅನುಷ್ಠಾನಕ್ಕೆ ಬರ್ತಾ ಇದೆ. ಹೊಸ ಹೊಸ ಹೋಟೆಲ್ಗಳು, ರೆಸಾರ್ಟ್ಗಳೆಲ್ಲ ಇವತ್ತಿನ ದಿವಸ ಇಲ್ಲಿಗೆ ಪ್ರಾರಂಭ ಆಗ್ತದೆ ನಮ್ಮ ಕರಾವಳಿ ನಿಮ್ಮದೇ ಇಲಾಖೆದು ಜಯದೇವ ಮತ್ತು ಕಿದ್ವಾಯಿ ಘಟಕದ್ದು ಆಗ್ತದೆ ಅಂತ ಹೇಳಿದ್ದೀರಿ. ನಾನೇನು ಹೇಳಿಲ್ಲ ಸರ್. ಕಾಂಗ್ರೆಸ್ ಮುಸ್ಲಿಮರನ್ನ ಕೀಳಾಗಿ ನಡೆಸ್ಕೊಡ್ತಾ ಇದೆ, ಅಸಮಾಧಾನ ಮುಸ್ಲಿಂ ಮುಖಂಡರೇ. ನೋಡಿ, ಕಾಂಗ್ರೆಸ್ಗೆ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಬೇರೆ ಬೇರೆ ಅಂತ ಏನಲ್ಲ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಒಂದೇ. ಆಯಿತಾ? ನಾವು ಆ ರೀತಿ ಮಾಡುವಂಥದ್ದು ಹೋಗೋದೇ ಇಲ್ಲ. ಕೆಲವರು ಅವರವರೇ ಆದಂಥ ಒಂದು ಅಭಿಪ್ರಾಯಗಳಿಗೆ ಬಂದರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಎಲ್ಲರನ್ನು ಕೂಡ ಒಂದಾಗೆ ನೋಡ್ತೀವಿ. ಯಾರನ್ನು ಕೂಡ ವ್ಯತ್ಯಾಸ ಮಾಡಬೇಕು ಅಥವಾ ತೊಂದರೆ ಕೊಡಬೇಕು ಅಥವಾ ಅವರಿಗೆ ಅನ್ಯಾಯ ಮಾಡಬೇಕು ಅಂತ ಇರೋದಿಲ್ಲ. ಯಾರಿಗೆ ತೊಂದರೆ ಆಗುತ್ತೆ ಅವರಿಗೆ ನಾವು ಖಂಡಿತ ಅವ್ರ ಪರವಾಗಿ ನಿಲ್ತೀವಿ ನಾವು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ಹಿಂದುಳಿದ ವರ್ಗ, ದಲಿತ ವರ್ಗ, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲರೂ ಕೂಡ ಹೆಚ್ಚಿನ ಒಂದು ಸಹಕಾರ ಬೇಕಾಗುತ್ತೆ. ಅದನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಮುಂದೆ ನಿಂತಿದೆ. ಎಲ್ರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಚುನಾವಣೆಯ ವಿಚಾರ ಇಟ್ಕೊಂಡು ಇಡೀ ಸಮುದಾಯಕ್ಕೆ ನೀವು ಅದನ್ನು ಹೊಂದಾಣಿಕೆ ಮಾಡೋಕ್ಕೆ ಹೋದರೆ ಅದು ಯಾವ ತರ್ಕ, ಯಾವ ಒಂದು ನೀತಿ, ಅದು ಏನು ಸಂಬಂಧನೇ ಇಲ್ಲ. ಆಯಿತಾ? ಯಾವ ಕನೆಕ್ಷನ್ ಕೂಡ ಇಲ್ಲ ಅದಕ್ಕೆ. ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಂತ ಡಿವೈಎಫ್ಐನವರು ನೋಡಿ, ಅವರಿಗೆ ಪೂರ್ತಿ ನಾನು ಆಗಲೇ ಹೋದ್ಸಲ ಹೇಳಿದ್ದೀನಿ, ಅವರಿಗೆ ಮಾಹಿತಿಯ ಕೊರತೆ ಇದ್ದರೆ ನಮ್ಮ ಹತ್ರ ಬಂದು ಕೇಳಬೇಕು. ನಮ್ಮನ್ನು ಏನು ಕೇಳೋದು ಇಲ್ಲ, ಅವ್ರ ಇಷ್ಟಾನುಸಾರ ಏನಾದರೂ ಮಾಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಎಲ್ಲ ನಾವು ಒಡಂಬಡಿಕೆ. ಆಸ್ಪತ್ರೆ ನಮ್ಮದೇ, ಸಿಬ್ಬಂದಿ ನಮ್ಮದೇ, ಅಧಿಕ ಒಂದು ವ್ಯವಸ್ಥೆಗಳು ಅವರು ಉಚಿತವಾಗಿ ಕೊಡ್ತಾರೆ. ನಮ್ಮ ಜನರಿಗೆ ಹೆಚ್ಚಿನ ಸೇವೆಗಳು ಸಿಗುತ್ತೆ. ಅದನ್ನು ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ಈ ಕಮ್ಯುನಿಸ್ಟ್ ಅವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. 165 crores ವರ್ಕ್ದು ಈಗ ಬೇಸಿಕಲಿ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸ್ಯಾಂಕ್ಷನ್ ಮಾಡಿದ, ಆಮೇಲೆ ಅದು ಆಗಲಿದ್ದ ವರ್ಕ್ ಅಂತ. ನೋಡ್ರಪ್ಪ, ಇದು ನಮ್ಮ ಸರ್ಕಾರ ಬಂದಮೇಲೆ ಮಾಡಿರುವಂಥದ್ದು. ಸುಮ್ಮನೆ ಏನೇನೋ ಮಾತಾಡೋದು ಅವಶ್ಯಕತೆ ಏನಿಲ್ಲ. BJP ಅವರು ಸರ್ಕಾರಕ್ಕೂ ಇದಕ್ಕೂ ಯಾವ ಕನೆಕ್ಷನ್ನೂ ಇಲ್ಲ, ಏನೂ ಇಲ್ಲ, ಝೀರೋ. ಸರ್, ಜಯದೇವ ಮತ್ತು ಕಿದ್ವಾಯಿ ಘಟಕದ ಬಗ್ಗೆ ಏನು ಸರ್ ಇಲ್ಲಿ ಮಂಗಳೂರು? ಯಾವುದು ಜಯದೇವ ಮತ್ತು ಕಿದ್ವಾಯಿ ಅದ್ರ ಬಗ್ಗೆ ನೋಡಿ, ಈಗ ಮೆಡಿಕಲ್ ಕಾಲೇಜನ್ನು ಹೊಸದಾಗಿ ಕೊಡೋದಕ್ಕೆ ನಾವು ಈಗ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ವೆನ್ಲಾಕಲ್ಲಿ ಕ್ಯಾತ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ದೇವೆ. ವೆನ್ಲಾಕ್ನ ಇನ್ನೂ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ 70 ಕೋಟಿ ರೂಪಾಯಿ ಅಧಿಕ ಸ್ಯಾಂಕ್ಷನ್ ಮಾಡಿದ್ದೇವೆ. ಈಗ ಅದಕ್ಕೋಸ್ಕರ ನಾನೇನು ಹೇಳಿಲ್ಲ, ನಾನೇನು ಹೇಳಿದ್ದೀನಿ, ಸುಮ್ಮನೆ ನೀವೇ ಹೇಳ್ತೀರಿ.